ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿನ್ನೆ ಸಂಜೆ ನಡೆದಿರುವಂಥ ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಪೊಲೀಸರು ಎಚ್ಚೆತ್ತುಕೊಂಡಿರುವಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳ ಸೂಚನೆ ಮೇರೆಗೆ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಿಕೊಂಡಿರುವಂಥದ್ದು. ನಾವೀಗ ಇರುವಂಥದ್ದು ಆಳ ಸಮುದ್ರದಲ್ಲಿ. ನಾವು ಚಿತ್ರಣವನ್ನು ಗಮನಿಸ್ಬೋದು. ಇದು ಕರಾವಳಿ ಕಾವಲು ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಾಗಿ ಗಡಿ ಅಂದರೆ ಸಮುದ್ರ ಮಾರ್ಗದಲ್ಲಿ ಬರುವಂಥ ಅಪರಿಚಿತ ಬೋಟ್ಗಳ ಪರಿಶೀಲನೆ ಯಾವ ರೀತಿಯಾಗಿ ನಡೀತಿದೆ ಎಂಬ ಚಿತ್ರಣವನ್ನು TV9 ಈಗ ಒಂದು ಪ್ರತ್ಯಕ್ಷ ವರದಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಈ ಒಂದು ಬೋಟ್ ಏನಿದೆ ತಮಿಳುನಾಡು ಮೂಲದ ಬೋಟ್ ಆಗಿರುವಂಥದ್ದು. ಈ ಒಂದು ಬೋಟು ಆಳ ಸಮುದ್ರಕ್ಕೆ ಬಂದ ತಕ್ಷಣ ಈಗ ಲಂಗರ್ ಹಾಕಿ ನಿಂತಿರುವಂಥದ್ದು. ಅದರ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕರ್ನಾಟಕ ಕರಾವಳಿ ಪೊಲೀಸರು ಮಾಡ್ತಿರುವಂಥದ್ದು. ಯಾಕಂದರೆ ಅಪರಿಚಿತ ಬೋಟ್ ಆಗಿರುವ ಹಿನ್ನೆಲೆಯಲ್ಲಿ ಅವರ ದಾಖಲೆಯನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಬೋಟುಗಳ ಡಾಕ್ಯುಮೆಂಟ್ರಿ ಏನಿದೆ ಅದನ್ನು ಪರಿಶೀಲನೆ ಮಾಡ್ತಾರೆ. ಅದೇ ರೀತಿಯಾಗಿ ಅವರ ಆಧಾರ್ ಕಾರ್ಡ್ ಏನಿದೆ ಅದೇ ರೀತಿಯಾಗಿ ಮೀನುಗಾರರಿಗೆ ಒಂದು ಐಡೆಂಟಿ ಕಾರ್ಡ್ ಕೊಡಲಾಗುತ್ತೆ, ಅದನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಯಾಕಂದರೆ ಈ ಒಂದು ಬೋಟ್ ಏನಿದೆ ಅದು ನೇರವಾಗಿ ಮಲ್ಪೆ ಬಂದರು ಬಂದರೆ ಅಥವಾ ಅಪರಿಚಿತ ಬೋಟ್ ಬಂದರೆ ಇಲ್ಲಿ ಏನಾದರೂ ಅನಾಹುತ ಸಂಭವಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅಪರಿಚಿತ ಬೋಟುಗಳು ಏನು ಸಿಗುತ್ತೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕರಾವಳಿ ಕಾವಲು ಪೊಲೀಸರು ವಿತ್ ವೆಪನ್ಸ್ ಮಾಡ್ತಿರುವಂಥ ನಾವು ಚಿತ್ರಣವನ್ನು ಗಮನಿಸ್ಬೋದು. ಯಾವ ರೀತಿಯಾಗಿ ಈಗ ಕರಾವಳಿ ಕಾವಲು ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂಬುದು ಕೂಡ ಇಲ್ಲಿ ಚಿತ್ರಣವನ್ನು ಗಮನಿಸ್ಬೋದು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಗಡಿ ಭಾಗ ಏನಿದೆ ಅಂದರೆ ಕಾಸರಗೋಡು ಅದೇ ರೀತಿಯಾಗಿ ಕಾರವಾರದಿಂದ ಬರುವ ಬೋಟುಗಳಾಗಿರ್ಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಸದ್ಯ ನಾವು ಚಿತ್ರಣವನ್ನು ಗಮನಿಸ್ತಿದ್ದೇವೆ. ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ಹೋದಂಥ ಬೋಟುಗಳು ಈಗ ಬಂದರು ಭಾಗಕ್ಕೆ ಬರುವಂಥ ಸಂದರ್ಭದಲ್ಲಿ ಕೂಡ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾಕಂದರೆ ಅದರಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿಗಳಿದ್ದಾರೆ ಅವರನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಕರಾವಳಿ ಕಾವಲು ಪೊಲೀಸರು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಿನ್ನೆ ಬ್ಲಾಸ್ಟ್ ಪ್ರಕರಣ ಏನು ನಡೆಯಿತು ಅದರ ಬಳಿಕವೇ ಕಾರ್ಯೋನ್ಮುಖರಾಗಿ ಕರಾವಳಿ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸರು ಎಚ್ಚೆತ್ತುಕೊಂಡು ಈ ರೀತಿಯ ಕೆಲಸವನ್ನು ಗಡಿ ಭಾಗದಲ್ಲಿ ಮಾಡ್ತಿರುವಂಥದ್ದು. ಅದೇ ರೀತಿಯಾಗಿ ಕರಾವಳಿ ಕಾವಲು ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ನಿನ್ನೆ ರಾತ್ರಿಯಿಂದಲೇ ಗಸ್ತು ತಿರುಗುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿ ಇಂದು ಬೆಳಿಗ್ಗೆಯಿಂದಲೂ ಕೂಡ ಗಸ್ತಿನ ಪ್ರಮಾಣವನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡಿ ಅಪರಿಚಿತ ಬೋಟ್ಗಳು ಏನು ಸಿಗುತ್ತೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮತ್ತು ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗ ಸದ್ಯ ನಾವು TV9 ಏನೋ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೇವೆ. ಇಲ್ಲಿ ಚಿತ್ರಣವನ್ನು ಎಲ್ಲವನ್ನ ಸಂಪೂರ್ಣವಾಗಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಗಡಿ ಭಾಗ ಏನಿದೆ ಅಂದರೆ ಕರ್ನಾಟಕ ಕೇರಳ ಗಡಿ ಭಾಗ ಆಗಿರ್ಬೋದು, ಅದೇ ರೀತಿಯಾಗಿ ಕಾರವಾರ ನೇವಿ ಭಾಗ ಆಗಿರ್ಬೋದು, ಅಲ್ಲಿಂದ ಬರುವ ಬೋಟ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ರಾಜ್ಯದ ಕರಾವಳಿ ಪೊಲೀಸರು ಮಾಡ್ತಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.